ಎಲ್ರಿಗೂ ನಮಸ್ಕಾರ. ಎಸ್ಪಿಕೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. 26 ಫೆಬ್ರವರಿ 2021 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಿಯಮಗಳು, ಪ್ರಶ್ನೆಗಳು ಒಟ್ಟು 25 ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 10 ಸೆಕೆಂಡ್ ಕಾಲಾವಕಾಶ. ಇಲ್ಲಿ ಕೊಟ್ಟಿರೋದಂಥ ಟೆಲಿಗ್ರಾಮ್ನ ಫಾಲೋ ಮಾಡಿದ್ರೆ ನಿಮಗೆ ಈ ಪ್ರಚಲಿತ ವಿದ್ಯಮಾನಗಳ PDF ಕೂಡ ಅವೈಲೇಬಲ್ ಇರುತ್ತೆ. ಪ್ರಶ್ನೆ 1. ಇತ್ತೀಚೆಗೆ ಏಷ್ಯಾ ಪೆಸಿಫಿಕ್ನ 2ನೇ ಅತಿ ಹೆಚ್ಚು ಸೈಬರ್ ದಾಳಿಯಾಗಿರುವ ದೇಶ ಯಾವುದು? Recently, which country has become second most cyber attacks in Asia Pacific? ನೇಪಾಳ್, ಬಾಂಗ್ಲಾದೇಶ, ಭಾರತ ಇವುಗಳಲ್ಲಿ ಯಾವುದು ಅಲ್ಲ. ಸರಿಯಾದಂಥ ಉತ್ತರ ಭಾರತ ಏಷ್ಯಾದಲ್ಲೇ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ 2ನೇ ಅತಿ ಹೆಚ್ಚು ಸೈಬರ್ ದಾಳಿಗೆ ಒಳಗಾಗಿರ್ತಕ್ಕಂಥ ದೇಶವಾಗಿದೆ. ಹಾಗಾದರೆ ಈ ಒಂದು ರೀಜನ್ನಲ್ಲಿ ಅತಿ ಹೆಚ್ಚು ಸೈಬರ್ ದಾಳಿಗೊಳಗಾದ ಮೊದಲ ದೇಶ ಯಾವುದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಮಾಡಿ. ಇತ್ತೀಚೆಗೆ ಭಾರತ ಯಾವ ದೇಶದೊಂದಿಗೆ $100 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ? ರೀಸೆಂಟ್ಲಿ ವಿತ್ ವಿಚ್ ಕಂಟ್ರಿ ಇಂಡಿಯಾ ಹ್ಯಾಸ್ ಸೈನ್ ಎ $100 ಮಿಲಿಯನ್ ಲೋನ್ ಅಗ್ರಿಮೆಂಟ್? ಜಪಾನ್, USA, ಮಾರಿಷಸ್ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಆಪ್ಷನ್ 3 ಮಾರಿಷಸ್. ಯಾವ ದೇಶದ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಗಾಂಜಾವನ್ನು ಸಂಸತ್ನಲ್ಲಿ ಮರುಸ್ಥಾಪಿಸಿದೆ? ವಿಚ್ ಕಂಟ್ರಿ ಸುಪ್ರೀಂ ಕೋರ್ಟ್ ಹ್ಯಾಸ್ ರೀಸೆಂಟ್ಲಿ ರಿಸ್ಟೋರ್ಡ್ ಕ್ಯಾನಾಬಿಸ್ ಪಾರ್ಲಿಮೆಂಟ್? ಗಾಂಜಾ ಸಂಸತ್ತು ಅಂತ ಕರೀತಾರೆ. ಸೊ ಇದನ್ನು ಮರುಸ್ಥಾಪನೆ ಮಾಡಿದಂತಹ ದೇಶದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ನೇಪಾಳ. ಕ್ಯಾನಾಬಿಸ್ ಪಾರ್ಲಿಮೆಂಟ್ ಅಂತ ಇದನ್ನ ಇಂಗ್ಲಿಷ್ನಲ್ಲಿ ಕರೀತಾರೆ. ಇತ್ತೀಚೆಗೆ ಟ್ರಾಯ್ನ ಮಾಜಿ ಅಧ್ಯಕ್ಷರು ನಿಧನರಾಗಿದ್ದಾರೆ. ಅವರ ಹೆಸರೇನು? ರೀಸೆಂಟ್ಲಿ ಫಾರ್ಮರ್ ಚೇರ್ಮನ್ ಆಫ್ ಟ್ರಾಯ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ, ಹ್ಯಾಸ್ ಪಾಸ್ಡ್ ಅವೇ. ವಾಟ್ ಈಸ್ ಹಿಸ್ ನೇಮ್? ಸರಿಯಾದಂಥ ಉತ್ತರ ರಾಹುಲ್ ಖುಲ್ಲರ್. ಮೈಕ್ರೋ ಕಂಟೈನ್ಮೆಂಟ್ ವಲಯವನ್ನು ರಚಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಕ್ರಿಯೇಟ್ ಮೈಕ್ರೋ ಕಂಟೈನ್ಮೆಂಟ್ ಝೋನ್? ಕೇರಳ, ಬಿಹಾರ, ಕರ್ನಾಟಕ ಮೇಲಿನ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಬಿಹಾರ. ನಮ್ಮ ಚೆನ್ನೈ ಸ್ಮಾರ್ಟ್ ಕಾರ್ಡ್ ಅನ್ನು ಯಾವ ಬ್ಯಾಂಕ್ ಪ್ರಾರಂಭಿಸಿದೆ? ವಿಚ್ ಬ್ಯಾಂಕ್ ಹ್ಯಾಸ್ ಲಾಂಚ್ಡ್ ನಮ್ಮ ಚೆನ್ನೈ ಸ್ಮಾರ್ಟ್ ಕಾರ್ಡ್? ಸರಿಯಾದಂಥ ಉತ್ತರ ICICI ಬ್ಯಾಂಕ್. PSCADB ಮೊಬೈಲ್ ಅಪ್ಲಿಕೇಶನ್ ಅನ್ನ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತು? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಲಾಂಚ್ PSCADB ಮೊಬೈಲ್ ಅಪ್ಲಿಕೇಶನ್? ಸರಿಯಾದ ಉತ್ತರ ಪಂಜಾಬ್. ಇದರ ಫುಲ್ ಫಾರ್ಮ್ ಅನ್ನ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕ್ವೆಶ್ಚನ್ ನಂಬರ್ 7 ಅಂತ ಮೆನ್ಷನ್ ಮಾಡಿ ಆನ್ಸರ್ ಮಾಡಿ. ಲೇವಿಸ್ ಅನ್ನು ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಳಗಿನ ಯಾರನ್ನ ನೇಮಿಸಿದೆ? ಲೇವಿಸ್ ಅನ್ನೋ ಕಂಪನಿ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನ ನೇಮಿಸಿದೆ ಅಂತ. ಹೂ ಹ್ಯಾಸ್ ಅಪಾಯಿಂಟೆಡ್ ಲೇವಿಸ್ ಆಸ್ ಇಟ್ಸ್ ಬ್ರ್ಯಾಂಡ್ ಅಂಬಾಸಿಡರ್? ಸರಿಯಾದಂಥ ಉತ್ತರ ಆಪ್ಷನ್ 2 ದೀಪಿಕಾ ಪಡುಕೋಣೆ. ಮಹಿಳೆಯರಿಗೆ 15,000 ರೂಪಾಯಿ ನೀಡುವುದಾಗಿ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಿತು? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಅನೌನ್ಸ್ಡ್ ಟು ಪ್ರೊವೈಡ್ 15,000 rupees ಟು ವುಮೆನ್? ಸರಿಯಾದಂಥ ಉತ್ತರ ಆಂಧ್ರ ಪ್ರದೇಶ. 700 ಎಕರೆ ವಿಸ್ತೀರ್ಣದ ವಿದ್ಯುತ್ ನಗರವನ್ನು ನಿರ್ಮಿಸಲು ಯಾವ ರಾಜ್ಯ ಸರ್ಕಾರ ಯೋಜಿಸಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಪ್ಲಾನ್ ಟು ಬಿಲ್ಡ್ ಆನ್ ಎಲೆಕ್ಟ್ರಿಕ್ ಸಿಟಿ ಆಫ್ 700 ಎಕರೆಸ್? ಸರಿಯಾದಂಥ ಉತ್ತರ UP ಉತ್ತರ ಪ್ರದೇಶ. ಅಟ್ಲಾಂಟಿಕ್ ಮಹಾಸಾಗರವನ್ನ ದಾಟಿದ ಅತ್ಯಂತ ಕಿರಿಯ ಮಹಿಳೆ ಎನಿಸಿಕೊಂಡ ಜಾಸ್ಮಿನ್ ಹ್ಯಾರಿಸನ್ ಯಾವ ದೇಶದವರು? ವಿಚ್ ಕಂಟ್ರೀಸ್ ಜಾಸ್ಮಿನ್ ಹ್ಯಾರಿಸನ್ ಬಿಕಮ್ ದ ಯಂಗೆಸ್ಟ್ ವುಮೆನ್ ಟು ಕ್ರಾಸ್ ಅಟ್ಲಾಂಟಿಕ್ ಓಷನ್ ಅಲೋನ್? ಸರಿಯಾದಂಥ ಉತ್ತರ ಯುನೈಟೆಡ್ ಕಿಂಗ್ಡಮ್ UK. ಇತ್ತೀಚೆಗೆ SR ಪವರ್ ಲಿಮಿಟೆಡ್ 90 ಮೆಗಾವ್ಯಾಟ್ ಸೌರ ಸ್ಥಾವರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಿದೆ? ರೀಸೆಂಟ್ಲಿ SR ಪವರ್ ಲಿಮಿಟೆಡ್ ವಿಲ್ ಸೆಟ್ ಅಪ್ ಎ 90 ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್? ಸರಿಯಾದ ಉತ್ತರ ಮಧ್ಯಪ್ರದೇಶ. ಮ್ಯಾರಿಟೈಮ್ ಇಂಡಿಯಾ ಶೃಂಗಸಭೆಯ 2ನೇ ಆವೃತ್ತಿಯನ್ನು ಯಾರು ಉದ್ಘಾಟಿಸಿದ್ದಾರೆ? Who will inaugurate the second edition of Maritime India Summit?
ಸರಿಯಾದಂಥ ಉತ್ತರ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು. ಜಮ್ಮುವಿನ ಏಮ್ಸ್ನ ಮೊದಲ ನಿರ್ದೇಶಕರಾಗಿ ಯಾರನ್ನ ನೇಮಕ ಮಾಡಲಾಗಿದೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಫಸ್ಟ್ ಡೈರೆಕ್ಟರ್ ಆಫ್ ಜಮ್ಮು ಏಮ್ಸ್? ಸರಿಯಾದಂಥ ಉತ್ತರ ಡಾಕ್ಟರ್ ಶಕ್ತಿ ಕುಮಾರ್ ಗುಪ್ತಾ. ಈಗ ಫುಲ್ ಫಾರ್ಮ್ AIIMS ಏಮ್ಸ್ನ ಫುಲ್ ಫಾರ್ಮ್ ಏನು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕ್ವಶನ್ ನಂಬರ್ 14 ಅಂತ ಮೆನ್ಷನ್ ಮಾಡಿ ಆನ್ಸರ್ ಮಾಡಿ. ವಿಶ್ವದ ಅತಿ ದೊಡ್ಡ ಕ್ರೀಡಾಂಗಣವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮರುನಾಮಕರಣ ಮಾಡಲಾಗಿದೆ? In which state has the world's largest cricket stadium has been renamed recently? ಸರಿಯಾದಂಥ ಉತ್ತರ ಆಪ್ಷನ್ 1 ಗುಜರಾತ್. ನರೇಂದ್ರ ಮೋದಿ ಕ್ರೀಡಾಂಗಣ ಅಂತ ಮರುನಾಮಕರಣ ಮಾಡಲಾಗಿದೆ. ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಇದಾಗಿರ್ತದೆ. 1,10,000 ಆಸನಗಳನ್ನು ಹೊಂದಿರತಕ್ಕಂಥ ಕ್ರೀಡಾಂಗಣ. ಎಲ್ಲ ವಿವಿಧ ಕ್ರೀಡೆಗಳಿಗೂ ಪರಿಗಣಿಸ್ಕೊಂಡ್ರೆ ಯಾವುದೇ ಚೌಕಟ್ಟಿಲ್ಲದೆ, ಬೌಂಡ್ರಿ ಇಲ್ಲದೆ, ಬರೀ ಕ್ರೀಡಾಂಗಣ ಲೆಕ್ಕ ತಗೊಂಡ್ರೆ ಇಡೀ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಕ್ರೀಡಾಂಗಣ. ಕ್ರಿಕೆಟ್ ಅಂತ ಬಂದರೆ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನೋಡಿದ್ರೆ ಭಾರತದ ಗುಜರಾತ್ನ ಅಹಮದಾಬಾದ್ನಲ್ಲಿರ್ತಕ್ಕಂಥ ಅತಿ ದೊಡ್ಡ ಕ್ರೀಡಾಂಗಣ ನರೇಂದ್ರ ಮೋದಿ ಸ್ಟೇಡಿಯಂ ಆಗಿರ್ತದೆ. ಕಡಲ ಸಾಮರ್ಥ್ಯವನ್ನು ಹೆಚ್ಚಿಸಲು ಭಾರತವು $50 ಮಿಲಿಯನ್ ಸಾಲವನ್ನು ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ಯಾವ ದೇಶ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಪ್ರಶ್ನೆ. ಇಂಡಿಯಾ ಸೈನ್ಡ್ ಎ $50 ಮಿಲಿಯನ್ ಲೈನ್ ಆಫ್ ಕ್ರೆಡಿಟ್ ಅಗ್ರಿಮೆಂಟ್ ವಿತ್ ವಿಚ್ ಸ್ಟೇಟ್ ಫಾರ್ ಮ್ಯಾರಿಟೈಮ್ ಕೆಪಬಿಲಿಟಿ ಬಿಲ್ಡಿಂಗ್? ಸರಿಯಾದ ಉತ್ತರ ಮಾಲ್ಡೀವ್ಸ್ ದೇಶದ ಜೊತೆ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ವ್ಯಾಪಾರಿಗಳಿಗೆ ಕಡಿಮೆ ವೆಚ್ಚದ ಡಿಜಿಟಲ್ ಪಾವತಿ ಮೂಲಸೌಕರ್ಯ ಒದಗಿಸಲು ಮೀಸಲಾದ ಅಪ್ಲಿಕೇಶನ್ ಅನ್ನು ಇತ್ತೀಚೆಗೆ ಯಾವ ಬ್ಯಾಂಕ್ ಬಿಡುಗಡೆ ಮಾಡಿದೆ? ವಿಚ್ ಬ್ಯಾಂಕ್ ಹ್ಯಾಸ್ ಲಾಂಚ್ಡ್ ಎ ಡೆಡಿಕೇಟೆಡ್ ಆ್ಯಪ್ ಟು ಪ್ರೊವೈಡ್ ಲೋ ಕಾಸ್ಟ್ ಡಿಜಿಟಲ್ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಟು ಮರ್ಚೆಂಟ್ಸ್? ಸರಿಯಾದ ಉತ್ತರ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಎಲೆಕ್ಟ್ರಿಕ್ ವಾಹನಗಳಿಗೆ ಬದಲಾಯಿಸುವಂತೆ ಜನರನ್ನು ಒತ್ತಾಯಿಸಲು ಗ್ರಾಮೀಣ ಇ ಮೊಬಿಲಿಟಿ ಕಾರ್ಯಕ್ರಮವನ್ನು ಯಾವ ಒಂದು ಸಂಸ್ಥೆ ಪ್ರಾರಂಭ ಮಾಡಿದೆ, ಮಿನಿಸ್ಟ್ರಿ ಪ್ರಾರಂಭ ಮಾಡಿದೆ ಅಂತ ಪ್ರಶ್ನೆ. ವಿಚ್ ಬಾಡಿ ಹ್ಯಾಸ್ ಲಾಂಚ್ಡ್ ಎ ರೂರಲ್ ಇ ಮೊಬಿಲಿಟಿ ಪ್ರೋಗ್ರಾಮ್ ವಿಚ್ ಅರ್ಜ್ಯೂಸ್ ಪೀಪಲ್ ಟು ಸ್ವಿಚ್ ಟು ಎಲೆಕ್ಟ್ರಿಕ್ ವೆಹಿಕಲ್ಸ್? ಸರಿಯಾದ ಉತ್ತರ CSE ಇ ಆಡಳಿತ ಸಚಿವಾಲಯ. ಭಾರತೀಯ ನೌಕಾಪಡೆಯ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಸಿಮ್ಯುಲೇಟರ್ ಅನ್ನು ಸ್ಥಾಪಿಸಬೇಕೆಂದು ತೀರ್ಮಾನಿಸಿದೆ? ಇನ್ ವಿಚ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಡ್ಯಾಮೇಜ್ ಕಂಟ್ರೋಲ್ ಸ್ಟಿಮ್ಯುಲೇಟರ್ DCS ಫಾರ್ ಇಂಡಿಯನ್ ನ್ಯಾವಿ ಇಸ್ ಟು ಬಿ ಸೆಟಪ್? ನೌಕಾಪಡೆಗೋಸ್ಕರ ಸೆಟಪ್ ಮಾಡ್ತಿದ್ದಾರೆ. ಇದನ್ನ DCS ಅಂತ ಕರೀತಾರೆ. ಅಂಡಮಾನ್ ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಸಿಮ್ಯುಲೇಟರ್ ಅಂತ ಇದರ ಹೆಸರು. CSIR CLRI ಭಾರತೀಯ ಮಾನದಂಡಗಳನ್ನು ರೂಪಿಸಲು ಯಾವ ವಿಷಯದ ಬಗ್ಗೆ ರಾಷ್ಟ್ರೀಯ ಸಮೀಕ್ಷೆಯನ್ನು ನಡೆಸುತ್ತದೆ? CSIR CLRI is conducting a national survey on which subject to formulate an Indian standard? ಸರಿಯಾದ ಉತ್ತರ ಅಡಿಗಾತ್ರ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಅಂಕಿತಾ ರೈನಾ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಅಂಕಿತಾ ರೈನಾ, who has making recently news, is associated with which of the following sports? Badminton, tennis, table tennis, hockey? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ಟೆನ್ನಿಸ್. ಹಕ್ಕಿ ಜ್ವರ ತಳಿ H5N8 ಮಾನವರಿಗೆ ಹರಡುವ ವಿಶ್ವದ ಮೊದಲ ಪ್ರಕರಣವನ್ನು ಯಾವ ದೇಶದಲ್ಲಿ ವರದಿ ಮಾಡಲಾಗಿದೆ? ವಿಚ್ ಕಂಟ್ರಿ ರಿಪೋರ್ಟೆಡ್ ದ ವರ್ಲ್ಡ್ಸ್ ಫಸ್ಟ್ ಕೇಸ್ ಆಫ್ ಬರ್ಡ್ ಫ್ಲೂ ಸ್ಟೈನ್ H5N8 ಬೀಯಿಂಗ್ ಟ್ರಾನ್ಸ್ಮಿಟೆಡ್ ಟು ಹ್ಯೂಮನ್ ಬೀಯಿಂಗ್ಸ್? ವಿಶ್ವದ ಮೊದಲ ವರದಿಯಾಗಿರ್ತಕ್ಕಂಥದ್ದು ರಷ್ಯಾ ದೇಶದಲ್ಲಿ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಕಾಲ್ಪತ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತದೆ? ಕಾಲ್ಪತ್ ವೈಲ್ಡ್ ಲೈಫ್ ಸೆಂಚುರಿ ವಿಚ್ ವಾಸ್ ಮೇಕಿಂಗ್ ನ್ಯೂಸ್ ರೀಸೆಂಟ್ಲಿ ಇಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ? ಸರಿಯಾದ ಉತ್ತರ ಒಡಿಸ್ಸಾ. ಸುಮಾರು 60 ವರ್ಷಗಳ ನಂತರ ಕೆಳಗಿನ ಯಾವ ರಾಷ್ಟ್ರದಲ್ಲಿ ರಾಷ್ಟ್ರಗೀತೆಯನ್ನು ನುಡಿಸಲಾಯಿತು? ವಿಚ್ ಇಂಡಿಯನ್ ಸ್ಟೇಟ್ ಅಸೆಂಬ್ಲಿ ಪ್ಲೇಡ್ ನ್ಯಾಷನಲ್ ಆಂಥಮ್ ಆಫ್ಟರ್ ಆಲ್ಮೋಸ್ಟ್ 60 years? ಸಿಕ್ಕಿಂ, ಮೇಘಾಲಯ, ನಾಗಾಲ್ಯಾಂಡ್, ಹಿಮಾಚಲ? ಸರಿಯಾದ ಉತ್ತರ ನಾಗಾಲ್ಯಾಂಡ್. ನಾಗಾಲ್ಯಾಂಡ್ನಲ್ಲಿ ಸರಿಸುಮಾರು 60 ವರ್ಷಗಳ ನಂತರ ನಮ್ಮ ರಾಷ್ಟ್ರಗೀತೆಯನ್ನು ಅಲ್ಲಿ ನುಡಿಸಲಾಗಿದೆ. ಫೆಬ್ರವರಿ 21ರಂದು ಆಚರಿಸಲಾಗುವ ಯಾವ ವಿಶೇಷ ದಿನದ ವಿಷಯವೆಂದರೆ ಶಿಕ್ಷಣ
ಮತ್ತು ಸಮಾಜದ ಸೇರ್ಪಡೆಗಾಗಿ ಬಹುಭಾಷಾ ಸಿದ್ಧಾಂತವನ್ನು ಬೆಳೆಸುವುದು. ಅಂದರೆ ಥೀಮನ್ನು ಕೊಟ್ಬಿಟ್ಟಿದ್ದಾರೆ ಫೆಬ್ರವರಿ 21. ಆ ದಿನ ಯಾವುದು ಅಂತ ಹೇಳಬೇಕಷ್ಟೇ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ. ನಿನ್ನೆಯ ಪ್ರಶ್ನೆಗೆ ಉತ್ತರ ಭಾರತ ಅಭಿವೃದ್ಧಿಪಡಿಸಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಧಾರಿತ ಅನುವಾದ ಸಾಫ್ಟ್ವೇರ್ ಆದಂಥ ಅಮರ್ವಶವನ್ನು ಯಾವ ದೇಶದಲ್ಲಿ ಬಿಡುಗಡೆ ಮಾಡಲಾಗಿದೆ ಅಂದರೆ ಅಲ್ಲಿಯ ಸುಪ್ರೀಂ ಕೋರ್ಟ್, ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ಬಳಸಲಾಗಿದೆ. ಆಪ್ಷನ್ 1 ಸರಿಯಾದ ಉತ್ತರ. ಇಂದಿನ ಪ್ರಶ್ನೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹೆಲಿನಾ ಮತ್ತು ಧ್ರುವಸ್ತ್ರ ಕ್ಷಿಪಣಿ ವ್ಯವಸ್ಥೆಯನ್ನು ಯಾರು ಪರೀಕ್ಷಿಸಲಿದ್ದಾರೆ? DRDO, ಇಸ್ರೋ, ನಾಸಾ, ASMI. ಇವು 4ರಲ್ಲಿ ಯಾವ ಸಂಸ್ಥೆ ಹೆಲಿನಾ ಮತ್ತು ಧ್ರುವಸ್ತ್ರ ಕ್ಷಿಪಣಿಯ ವ್ಯವಸ್ಥೆಯನ್ನು ಪರೀಕ್ಷೆ ಮಾಡುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ಬರೀರಿ. ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಪ್ರತಿದಿನ ಸಂಜೆ 4 ಗಂಟೆಗೆ ಈ ಒಂದು ಪ್ರಚಲಿತ ವಿದ್ಯಮಾನಗಳ ಕ್ವಿಜ್ ಕಾರ್ಯಕ್ರಮ ಇರುತ್ತೆ, ತಪ್ಪದೆ ಭಾಗವಹಿಸಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ಧನ್ಯವಾದಗಳು.